ನಿಭಾಯಿಸುವ ವಿಚಾರ ಹೇಳೋದಾದರೆ ಅಂದರೆ ಮೊನ್ನೆ ಅಷ್ಟೇ ರಾಕ್ಲೈನ್ ಅವರು ವೇದಿಕೆ ಮೇಲೆ ಹೇಳ್ತಾ ಇದ್ರು ಸರ್, ಅಂದರೆ ನಿರ್ಮಾಪಕ ದುಡ್ಡಾಗ್ತಾರೆ ಬಟ್ ಹೀರೋ ಸರಿಯಾಗಿಲ್ಲ ಅಂತಂದರೆ ಯಾವ ರೀತಿಯೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಬಟ್ ನಿಮ್ಮ ನಾಯಕತ್ವದ ಗುಣದಿಂದಲೇ ಈ ಮಟ್ಟಿಗೆ ಸಿನಿಮಾ ಮುಗಿಸೋದಾಗಲಿ ಈ ಥರದೊಂದು ಕ್ವಾಲಿಟಿ ಸಿನಿಮಾದ ಕೊಡೋದಾಗಲಿ ಆಗಿರುವಂಥದ್ದು. ಸರ್ ಅವ್ರು ಹೇಳಿದ್ದು ಕರೆಕ್ಟೇ ಸರ್. ಅಂದರೆ ಎರಡನೇದು ಆ್ಯಂಗಲ್ ಇದೆ ಸರ್. ಎರಡನೇ ಆ್ಯಂಗಲ್ ನೋಡೋಕ್ಕೆ ಹೋದಾಗ ಒಂದು ಆ್ಯಕ್ಟರ್ಸ್ ಆ್ಯಂಗಲ್ ಅಂತ ಒಂದಿದೆ. ಆ್ಯಕ್ಟರ್ಸ್ ಆ್ಯಂಗಲಲ್ಲಿ ಎಷ್ಟೋ ಸಲ ನಾವು ಇದೇ ಥರ ಡೆಡಿಕೇಟೆಡಾಗಿ ಮಾಡಿದ್ದೀವಿ, ನಿಮಗೆ ಬರೀ ಈ ಸಿನಿಮಾ ಕಾಣ್ತಾ ಇದೆ. ಎಷ್ಟೋ ಸಿನಿಮಾ ಮಾಡಿಬಿಟ್ಟು ಬೇರೆಯವ್ರ ಕಡೆಯಿಂದ ಮಿಸ್ಟೇಕ್ ಆಗಿ ರಿಲೀಸ್ ಆಗಿಲ್ಲ, ಟೈಮಿಗೆ ಬರೋಲ್ಲ, ನಮಗೆ ಆನ್ಸರ್ ಸಿಗ್ತಾರಲ್ಲ. ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಇಷ್ಟು ಫಾಸ್ಟಾಗಿದೆ, ಅವ್ರು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಶೂಟಿಂಗ್, ಯಾಕೆ ಎಲ್ಲ ರೆಡಿ ಇದ್ದೀವಲ್ಲ. ಸೊ ಸಮ್ಟೈಮ್ಸ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಆ್ಯಕ್ಟರ್ ಸರ್. ಐ ಥಿಂಕ್ ಯು ನೀಡ್ ಎ ಗುಡ್ ಲೀಡರ್ ಇನ್ ದ ಸೆಟ್. ಓಕೆ. ನಂಬರ್ 2, ಎವ್ರಿಬಡಿ, ಪ್ರತಿಯೊಬ್ಬರು ಒಂದೇ ಹಾಳಲ್ಲಿರಬೇಕು, ಭಾಳ ಇಂಪಾರ್ಟೆಂಟ್. ನಾವು ಫಾಸ್ಟಾಗಿ ಇದ್ಬಿಟ್ಟು ಪ್ರೊಡಕ್ಷನ್ ಅವ್ರು ಸ್ಲೋ ಆದರೂ ಹೋಗುತ್ತೆ, ಪ್ರೊಡಕ್ಷನ್ ಅವರು ಎಲ್ಲ ಟೈಮಿಗೆ ಕೊಟ್ಬಿಟ್ಟು ನಾವು ಸ್ಲೋ ಆಗಿದ್ರೂ ಹೋಗುತ್ತೆ. ಕರೆಕ್ಟ್. ಹಂಗನ್ಬಿಟ್ಟು ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ಬರೀ ಸ್ಪೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೂ ಹೋಗುತ್ತೆ. ಎವ್ರಿಥಿಂಗ್ ಹ್ಯಾಸ್ ಟು ಫಾಲ್ ಇನ್ ಟು ದ ರೈಟ್ ಪ್ಲೇಸ್. ಹೋಮ್ವರ್ಕ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಡಿಸೈಡ್ ಆಗಿಬಿಡ್ಬೇಕು, ಪ್ರೊಡಕ್ಷನ್ ಅವ್ರಿಗೂ ಗೊತ್ತಿರಬೇಕು. ನಾವು ಮಾತ್ರ ಅಲ್ಲ, ನೀವು ಅಷ್ಟೇ ಫಾಸ್ಟಾಗಿರಬೇಕು ಅಂದಾಗ ಎಲ್ಲ ಕೂಡ್ಕೊಂಬರ್ತಾವೆ. ಅವ್ರು ಹೇಳಿದ ಖಂಡಿತ ತಪ್ಪಿಲ್ಲ. ಒಂದಂತೂ ಇದೆ ಸರ್, ನಾವುಗಳು ಫಸ್ಟ್ ಫೌಂಡೇಶನ್ ಆಗ್ತೀವಿ. ನಾವುಗಳೇ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟು ಎಲ್ಲ ಆಗೋಯ್ತು ಅಂದರೆ ಏನಾಗುತ್ತೆ. ಎಸ್ಪೆಷಲಿ ನೀವೊಂದು ಸೇಲಬಲ್ ಆ್ಯಕ್ಟರ್ ಆಗಿ ನೀವು ಅಲ್ಲಿ ನಿಮ್ಮನ್ನು ಎಲ್ಲರೂ ನೀವು ಬರ್ತಿದ್ರೆ ಎದ್ದು ನಿಮ್ಮ ನೋಡ್ತಾರೆ ಅಂತಂದರೆ ನೀವು ಕರೆಕ್ಟಾಗಿದ್ಬಿಟ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 70% ಅಲ್ಲಿ ಶಾರ್ಟ್ ಔಟ್ ಆಗಿಬಿಡುತ್ತೆ. ಇನ್ನು 30% ಎಲ್ಲರ ಕಡೆಯಿಂದನೂ ಬರಬೇಕಾಗುತ್ತೆ.